ಹಾಯ್ ಫ್ರೆಂಡ್ಸ್, ವಾಟ್ಸಪ್ ಹೊಸ ಅಪ್ಡೇಟ್ ಬಂದಿದೆ ಫ್ರೆಂಡ್ಸ್. ಒಂದೇ ವಾಟ್ಸಪ್ಪಲ್ಲಿ 2 ವಾಟ್ಸಪ್ ಅಕೌಂಟ್ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಅದು ಹೀಗೆ ಯೂಸ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಒನ್ ಟೈಮ್ ನಿಮ್ಮ ವಾಟ್ಸಪ್ ಅಪ್ಡೇಟ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಆ ನಂತರ ಈ ವಿಡಿಯೋನ ನಾನು ಯಾವ ಥರ ಕ್ರಿಯೇಟ್ ಮಾಡ್ತೀನಿ ವಾಟ್ಸಪ್ ಅಕೌಂಟ್ ಆ ಥರ ನೀವು ಕ್ರಿಯೇಟ್ ಮಾಡಿ ಫ್ರೆಂಡ್ಸ್. ಒಂದೇ ವಾಟ್ಸಪ್ನಲ್ಲಿ ಒಂದೇ ಫೋನಿಗೆ 2 ಅಕೌಂಟ್ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ವಾಟ್ಸಪ್ ಓಪನ್ ಮಾಡಿ ಫ್ರೆಂಡ್ಸ್. ಮೇಲ್ 3 ಡಾಟ್ ಇದೆಲ್ಲ ಮೇಲೆ ಕ್ಲಿಕ್ ಮಾಡಿ. ಕೆಳಗೆ ಸೆಟ್ಟಿಂಗ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಸ್ಕ್ಯಾನರ್ ಬಾಲ್ ಒಂದು ಡಾಟ್ ಕಾಣ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕೆಳಗಡೆ ಆ್ಯಡ್ ಅಕೌಂಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ನಂತರ ಹೊಸ ನಂಬರ್ ಕೇಳಿದೆ ಫ್ರೆಂಡ್ಸ್. ಈಗ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಯಾವ ನಂಬರನ್ನು ವಾಟ್ಸಪ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ನಂಬರನ್ನು ಎಂಟ್ರಿ ಮಾಡಿ ಫ್ರೆಂಡ್ಸ್. ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಎಸ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲೋ ಅಂತ ಕೇಳಿದ್ದು ಅಲೋ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆಟೋಮೆಟಿಕ್ ಮೊಬೈಲ್ ನಂಬರ್ ವೆರಿಫಿಕೇಷನ್ ಆಗ್ತದೆ ಫ್ರೆಂಡ್ಸ್. ನಿಮ್ಗೆ ಬ್ಯಾಕಪ್ ಬೇಕಾದರೆ ಬ್ಯಾಕಪ್ ತೊಗೋಬೋದು ಫ್ರೆಂಡ್ಸ್. ಬ್ಯಾಕಪ್ ಬೇಕಿಲ್ಲ ಅಂದರೆ ಸ್ಕಿಪ್ ಇದೆಯಲ್ಲ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇವಾಗ 2 ವಾಟ್ಸಪ್ ಕ್ರಿಯೇಟ್ ಆದವು ಫ್ರೆಂಡ್ಸ್. ಮೊದಲೇ ಇರೋ ವಾಟ್ಸಪ್ನೇ ಇದೆ ಮತ್ತು ಈಗ ಹೊಸ ವಾಟ್ಸಪ್ ಮಾಡೋದೇ ಇದೆ. 2 ವಾಟ್ಸಪ್ ನಂಬರ್ ಒಂದೇ ವಾಟ್ಸಪ್ಪಲ್ಲಿ ಇದೆ ಫ್ರೆಂಡ್ಸ್. ವಾಟ್ಸಪ್ ಮೇಲ್ಗಡೆ 3 ಡಾಟ್ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಸ್ವಿಚ್ ಅಕೌಂಟ್ ಇದೆ ಅದನ್ನು ಕ್ಲಿಕ್ ಮಾಡಿದರೆ ಹಳೆ ವಾಟ್ಸಪ್ನೇ ಬರ್ತದೆ. ಇದು ಹಳೆ ವಾಟ್ಸಪ್ ಫ್ರೆಂಡ್ಸ್. ಅದೇ ಕೆಳಗಡೆ ಮತ್ತೆ ಸ್ವಿಚ್ ಅಕೌಂಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಹೊಸ ವಾಟ್ಸಪ್ ಬರುತ್ತೆ. ಈ ಥರ ಯೂಸ್ ಮಾಡ್ಬೋದು ಫ್ರೆಂಡ್ಸ್. 2 ವಾಟ್ಸಪ್ ಒಂದೇ ವಾಟ್ಸಪ್ನಲ್ಲಿ 2 ನಂಬರ್ನ ಯೂಸ್ ಮಾಡ್ಬೋದು. ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್.